ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತೀಯ ವಾಯುಪಡೆಯ ಬಹುದೊಡ್ಡ ಆಧುನೀಕರಣದ ಕುರಿತಾದ ಒಂದು ಪ್ರಮುಖ ಸುದ್ದಿ ಇಲ್ಲಿದೆ. ಭಾರತೀಯ ವಾಯುಪಡೆಯು ತನ್ನ ಹಳೆಯ MiG-21 ಮತ್ತು ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಹಂತ ಹಂತವಾಗಿ ನಿವೃತ್ತಿಗೊಳಿಸುವ ತುರ್ತು ಸನ್ನಿವೇಶದಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಒಂದು ದೊಡ್ಡ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದೆ. ಅದು ಏನೆಂದರೆ, ಸ್ಥಳೀಯವಾಗಿ ತಯಾರಾದ ತೇಜಸ್ MK-1A ಯುದ್ಧ ವಿಮಾನಗಳ ಆದೇಶವು ಸದ್ಯಕ್ಕೆ ಯೋಜಿಸಲಾಗಿರುವ 180 ಯೂನಿಟ್ಗಳಿಗಿಂತಲೂ ಹೆಚ್ಚಾಗಲಿದೆ. 180 ಜೆಟ್ಗಳನ್ನು ಮೀರಿಸುವ ಅಗತ್ಯತೆ. ಭಾರತೀಯ ವಾಯುಪಡೆಯು ಈಗಾಗಲೇ ತೇಜಸ್ನ ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಮೊದಲ ಒಪ್ಪಂದ 2021 ಫೆಬ್ರವರಿಯಲ್ಲಿ 83 ತೇಜಸ್ MK-1A ಯುದ್ಧ ವಿಮಾನಗಳಿಗೆ ಒಪ್ಪಂದಕ್ಕಾಗಿ ಸಹಿ ಹಾಕಲಾಯಿತು. ಎರಡನೇ ಒಪ್ಪಂದ 2025 ಕೊನೆಯಲ್ಲಿ ರಕ್ಷಣಾ ಸಂಗ್ರಹಣಾ ಮಂಡಳಿ DAC ಹೆಚ್ಚುವರಿಯಾಗಿ 97 ಯೂನಿಟ್ಗಳ ಖರೀದಿಗೆ ಅನುಮೋದನೆ ನೀಡಿತು. ಇವೆರಡನ್ನೂ ಸೇರಿಸಿ ಇದು ಒಟ್ಟು 180 ವಿಮಾನಗಳ ಬೃಹತ್ ಪಡೆಯಾಗಿದೆ. ಆದರೆ HALನ ಅಧಿಕಾರಿಗಳು ಹೇಳುವ ಪ್ರಕಾರ ಮುಂದಿನ ದಶಕದವರೆಗೂ ಉತ್ಪಾದನಾ ಮಾರ್ಗವನ್ನು ಸಕ್ರಿಯವಾಗಿ ಇರಿಸಲು ಮತ್ತು ಕಾರ್ಯಾಚರಣೆಯ ಒತ್ತಡವನ್ನು ನಿಭಾಯಿಸಲು ಇನ್ನೂ ಹೆಚ್ಚಿನ ಆದೇಶಗಳು ಅಗತ್ಯವಾಗುತ್ತವೆ. ಮೂಲಗಳ ಪ್ರಕಾರ ವಾಯುಪಡೆಯು 220ಕ್ಕಿಂತ ಹೆಚ್ಚು ತೇಜಸ್ ಯುದ್ಧ ವಿಮಾನಗಳ ಆಯ್ಕೆಯನ್ನು ಇನ್ನೂ ತೆರೆದಿಟ್ಟಿದೆ. ಹೆಚ್ಚುವರಿ ಆದೇಶಗಳಿಗೆ ಮುಖ್ಯ ಕಾರಣವೆಂದರೆ ಹಳೆಯ ಯುದ್ಧ ವಿಮಾನಗಳ ವೇಗದ ನಿವೃತ್ತಿ. ಎರಡೂ ಕಡೆಗಳ ಯುದ್ಧದ ಸನ್ನಿವೇಶವನ್ನು ಎದುರಿಸಲು 42 ಸ್ಕ್ವಾಡ್ರನ್ಗಳ ಅಗತ್ಯವಿದ್ದರೂ ಪ್ರಸ್ತುತ ಭಾರತೀಯ ವಾಯುಪಡೆಯ ಬಳಿ ಕೇವಲ 31 ಯುದ್ಧ ಸ್ಕ್ವಾಡ್ರನ್ಗಳು ಮಾತ್ರ ಇವೆ. ಈ ಅಂತರವನ್ನು ತಕ್ಷಣವೇ ತುಂಬಬೇಕಾಗಿದೆ. MiG-21 ಬೈಸನ್ ಈ ಐಕಾನಿಕ್ ವಿಮಾನದ ಉಳಿದಿರುವ ಎಲ್ಲ ಸ್ಕ್ವಾಡ್ರನ್ಗಳು 2025 ಹಂತ ಹಂತವಾಗಿ ನಿವೃತ್ತಿಯಾಗಲಿದೆ. ಜಾಗ್ವಾರ್ ಈ ಆಳ ಪ್ರವೇಶದ ಸ್ಟ್ರೈಕ್ ವಿಮಾನದ ನಿವೃತ್ತಿಯು 2030 ನಂತರ ವೇಗಗೊಳ್ಳಲಿದ್ದು 2035 ಸಂಪೂರ್ಣ ಪಡೆಯು ಸೇವೆಯಿಂದ ಹೊರಗುಳಿಯಲಿದೆ. ಮಿರಾಜ್ 2000 ಮತ್ತು MiG-29 ಮುಂದಿನ ದಶಕದಲ್ಲಿ ಇವುಗಳ ನಿವೃತ್ತಿಯಾಗಲಿದ್ದು ಇದರಿಂದ ಸಾಮರ್ಥ್ಯದ ಅಂತರ ಇನ್ನಷ್ಟು ವಿಸ್ತಾರವಾಗಲಿದೆ. ತೇಜಸ್ MK-1A MK-2 ಬರುವವರೆಗಿನ ಸೇತುವೆ. ಮಿರಾಜ್ 2000 ಮತ್ತು MiG-29 ವಿಮಾನಗಳ ಸ್ಥಾನವನ್ನು ತುಂಬಲು ವಾಯುಪಡೆಯು ಹೆಚ್ಚು ಭಾರವಾದ ಮತ್ತು ಸಾಮರ್ಥ್ಯವುಳ್ಳ ತೇಜಸ್ MK-2 ಜೆಟ್ಟನ್ನು ಮುಖ್ಯ ಪರ್ಯಾಯವಾಗಿ ನೋಡುತ್ತಿದೆ. ಆದರೆ ಈ MK-2 ಕಾರ್ಯಕ್ರಮವು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ. ಪ್ರೊಟೋಟೈಪ್ 2026 ಮತ್ತು 27 ಸುಮಾರಿಗೆ ಹೊರಬರುವ ನಿರೀಕ್ಷೆ ಇದೆ. ಇದರ ಸರಣಿ ಉತ್ಪಾದನೆಯು 2032ಕ್ಕೂ ಮೊದಲು ಪ್ರಾರಂಭವಾಗುವುದು ಅನುಮಾನ. ಈ ದೀರ್ಘಾವಧಿಯ ಅಭಿವೃದ್ಧಿ ಪ್ರಕ್ರಿಯೆಯಿಂದಾಗಿ ಮುಂದಿನ ಸುಮಾರು 1 ದಶಕದವರೆಗೆ ವಾಯುಪಡೆಗೆ ಒಂದು ನಿರ್ಣಾಯಕ ಅಪಾಯದ ವಿಂಡೋ ಸೃಷ್ಟಿಯಾಗಲಿದೆ. ಈ ಅಂತರವನ್ನು ಮುಚ್ಚಲು ತೇಜಸ್ MK-1A ಅತ್ಯಂತ ಸೂಕ್ತವಾದ ಮತ್ತು ತಕ್ಷಣದ ಪರಿಹಾರವಾಗಿದೆ. 2027 ಅಂತ್ಯದ ವೇಳೆಗೆ ಇದರ ಉತ್ಪಾದನಾ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಿರಗೊಳ್ಳಲಿದೆ. HALನ ಉತ್ಪಾದನಾ ಸಾಮರ್ಥ್ಯ. ಹೆಚ್ಚಿನ ಆರ್ಡರ್ಗಳ ಬಗ್ಗೆ HALಗೆ ಇಷ್ಟೊಂದು ವಿಶ್ವಾಸ ಬರಲು ಹಲವಾರು ಕಾರಣಗಳಿವೆ. ಉತ್ಪಾದನೆಯ ಸ್ಥಿರತೆ. GE404 ಎಂಜಿನ್ಗಳ ಪೂರೈಕೆಯಲ್ಲಿನ ವಿಳಂಬದ ಹೊರತಾಗಿಯೂ HAL ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಬೆಂಗಳೂರು ಮತ್ತು ನಾಸಿಕ್ ಘಟಕಗಳಲ್ಲಿ ವರ್ಷಕ್ಕೆ 24 ಯುದ್ಧ ವಿಮಾನಗಳಿಗೆ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ.
ಹೆಚ್ಚಿದ ಸಾಮರ್ಥ್ಯ MK1A ಯುದ್ಧ ವಿಮಾನಕ್ಕೆ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಮತ್ತು ಆಸ್ರಾಮ್ನಂತಹ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ನಿರಂತರವಾಗಿ ಸಂಯೋಜಿಸಲಾಗುತ್ತಿದೆ. ವೆಚ್ಚದ ದಕ್ಷತೆ ವಿದೇಶಿ ಪರ್ಯಾಯಗಳಿಗೆ ಹೋಲಿಸಿದರೆ ಸ್ಥಳೀಯವಾಗಿ ನಿರ್ಮಿಸಲಾದ MK1A ಅಗ್ಗವಾಗಿದೆ. ಇದು ಬಾಹ್ಯ ನಿರ್ಬಂಧಗಳು ಅಥವಾ ತಾಂತ್ರಿಕ ಬೆಂಬಲ ನಿರಾಕರಣೆಯ ಅಪಾಯದಿಂದ ಮುಕ್ತವಾಗಿದ್ದು ಬೃಹತ್ ಖರೀದಿಗೆ ಆರ್ಥಿಕವಾಗಿ ಹೆಚ್ಚು ಸುಸ್ಥಿರವಾಗಿದೆ. ಭಾರತೀಯ ವಾಯುಪಡೆಯು ತನ್ನ ಅತ್ಯಂತ ಸವಾಲಿನ ಆಧುನೀಕರಣದ ಹಂತದಲ್ಲಿ ಸಾಗುತ್ತಿರುವಾಗ ತೇಜಸ್ MK1A ಆರಂಭದಲ್ಲಿ ಯೋಜಿಸಿದ್ದಕ್ಕಿಂತ ದೊಡ್ಡ ಪಾತ್ರವನ್ನು ವಹಿಸಲು ಸಿದ್ಧವಾಗಿದೆ. ಜಾಗ್ವಾರ್ ಮತ್ತು MiG-21 ನಿವೃತ್ತಿ ಮತ್ತು ತೇಜಸ್ MK2 ಅಭಿವೃದ್ಧಿಯ ದೀರ್ಘ ಹಾದಿಯನ್ನು ಪರಿಗಣಿಸಿದರೆ ತೇಜಸ್ MK1A ಉತ್ಪಾದನೆಯನ್ನು ವಿಸ್ತರಿಸುವುದು ಭಾರತದ ರಾಷ್ಟ್ರೀಯ ರಕ್ಷಣಾ ದೃಷ್ಟಿಯಿಂದ ಒಂದು ಕಾರ್ಯತಂತ್ರದ ಅಗತ್ಯ ಎಂದು ಸಾಬೀತಾಗುವ ಸಾಧ್ಯತೆ ಇದೆ. ಈ ನಿರ್ಧಾರದ ಕುರಿತು ನಿಮ್ಮ ಅನಿಸಿಕೆಗಳೇನು ಎಂಬುದನ್ನು ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.